चारुतर शंकरं गौरीशा नमोस्तुते नमोस्तुते योगीन्द्रदुजनकुलतिलकं योगीन्द्रदुजनकुलतिलकं सद्गुरुं तं नमामि तं नमामि मणिवेणु सतता विनय सुप्रीता मणिवेणु सतता विनय सुप्रीता अजहरि विनोदा अजहरि विनोदा निज गुरु बेनदा अजहरि विनोदा निज गुरु बेनदा जय गणेश गणनाथ ध्यानिदे जय 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 गणेश गणनाथ ध्यानिदे जय जय विद्याधिपति मुद्दु गणेश विद्याधिपति मुद्दु गणेश सिद्धनंदनुता सिद्धनंदनुता सद्गुरु दारुका सिद्धनंदनुता सद्गुरु दारुका जय गणेश गणनाथ ध्यानिदे जय 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 गणेश गणनाथ ध्यानिदे जय जय ಮಹನೀಯರಲ್ಲಿ ವಿನಂತಿ. ಮಾನವನು ಭವಸಾಗರವನ್ನು ದಾಟಬೇಕಾದರೆ ಸಂಗೀತವು ಒಂದು ಉತ್ತಮವಾದ ನಾವೆಯು. ಕಲೆಯು ಎಲ್ಲರಿಗೂ ಅಲ್ಲ. ಅಹಂಭಾವದ ಮೊಟ್ಟೆಗಳಿಗಾಗಲಿ ಸೊಕ್ಕಿನ ಶಾರ್ದೂಲಗಳಿಗಾಗಲಿ ಕಲೆಯು ಒಲಿಯುವುದಿಲ್ಲ. ಕಲಾದೇವಿಯ ಸಾನ್ನಿಧ್ಯದಲ್ಲಿ ತನ್ನನ್ನು ತಾನು ಇಲ್ಲಗೈದುಕೊಂಡು ದಾರ್ಶನಿಕ ಬುದ್ಧಿಯು ಬಲಿತು ಬೆಳಗಬೇಕು. ಆಗ ನಿಜವಾದ ಕಲಾವಿದನಾಗುವನು. ಮಮ್ಮ ಜೀವ ಜೀವನ ವರ ಮೋಕ್ಷ ಸಾಧನ ಮಮ್ಮ ಜೀವ ಜೀವನ मम जीव जीवन परमोक्ष साधना मम जीव जीवना
मम जीव जीवना मोक्ष साधना मम जीव जीवना ಮಹನೀಯರಲ್ಲಿ ವಿನಂತಿ. ಈ ದಿವಸ ಮುನಿ ಹಬ್ಬದ ಪ್ರಯುಕ್ತ ಶ್ರೀ 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 ಕದಲೆ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಬೆಳ್ಳಿ ಕಿರೀಟ ಪುರಸ್ಕೃತರು, ದಲಿತ ಸಾಹಿತ್ಯ ಅಕಾಡೆಮಿ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು, ವಕೀಲರ ಸಂಘ ರಾಮನಗರ ಇವರ ವತಿಯಿಂದ ಕಲಾ ತಪಸ್ವಿ ಎಂಬ ಬಿರುದಾಂಕಿತರಾದ ಶ್ರೀ 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 ಸಚ್ಚಿದಾನಂದ ಮೂರ್ತಿಗಳು ಆಬಲವಾಡಿ ಇವರ ದಕ್ಷ ನಿರ್ದೇಶನದಲ್ಲಿ ರಾಮಾಯಣದ ಒಂದು ಭಾಗವಾದ ಶ್ರೀರಾಮಾಂಜನೇಯ ಯುದ್ಧ ಅಥವಾ ಭಕ್ತಿ ವಿಜಯ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಇಂದು ತಮ್ಮ ಮುಂದೆ ಅಭಿನಯಿಸಲಿದ್ದೇವೆ. ದೋಷ ಮನ್ನಣಿಸದೆ ದೋಷ ಮನ್ನಣಿಸದೆ ಭೂಷಜ್ಞ ಒಲಿದಾದರಲಿ ಪಾಲಿಸದು ಕವಿತಾ ಶಕ್ತಿ ದೋಷಮನಾಂತಿರಲ್ 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 ಭಾಷಜ್ಞ ಕುಂದನೆನಿಸದೆ ಮಹನೀಯರಲ್ಲಿ ಮತ್ತೊಮ್ಮೆ ಬೇಡುವುದೇನೆಂದರೆ ಶ್ರೀ 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 ಕದಲೆ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಈ ನಾಟಕವನ್ನು ಅಭಿನಯಿಸುವಾಗ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ, ಅಂದರೆ ಯಾವ ಹಂಸ ಪಕ್ಷಿಗೆ ಹಾಲನ್ನು ನೀರನ್ನು ಬೆರೆಸಿ ಇಟ್ಟರೆ ಮಧುರವಾದ ಹಾಲನ್ನು ಸೇವಿಸಿ ನಿರ್ಮಲವಾದ ನೀರನ್ನು ಹೇಗೆ ತ್ಯಾಜ್ಯ ಮಾಡುತ್ತದೆಯೋ ಅಂತೆಯೇ ಶ್ರೀ 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 ಕದಲೆ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಕೊಡವತ್ತಿ ಇವರ ಲೋಪದೋಷಗಳನ್ನು ಮನ್ನಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸಾ ಧನಿ ಸಾ ಧನಿ ಸಾ ನಿ ದ ಮ ಗ ಸಾ ಸಾ ಧನಿ ಸಾ ಧನಿ ಸಾ ನಿ ದ ಮ ಗ ಸಾ ನಿನ್ನಂದವೇ ಚಂದವು ಶಾರದೆ ನಿನ್ನಂದವೇ ಚಂದವು ಶಾರದೆ ನಿನ್ನಂದವೇ ಚಂದವು ಶಾರದೆ ನಿನ್ನಂದವೇ ಚಂದವು ಶಾರದೆ ನಿನ್ನಂದವೇ ಚಂದವು ಸರಸಿಜ ಪವರಾಣಿ ವೀಣಾ ಪಾಣೆ ಸರಸಿಜ ಪವರಾಣಿ ವೀಣಾ ಪಾಣೆ
ಪರಮ ಕೃಪಾಶಾಲಿನಿ ವಾಣಿ ಪರಮ ಕೃಪಾಶಾಲಿನಿ ವಾಣಿ ಪರಮ ಕೃಪಾಶಾಲಿನಿ ವಾಣಿ ಪರಮ ಕೃಪಾಶಾಲಿನಿ ವಾಣಿ ಕನ್ನ ವಿಭೂಷಿಣಿ ರಮಣೀಯ ರೂಪಿಣಿ ಕನ್ನ ವಿಭೂಷಿಣಿ ರಮಣೀಯ ರೂಪಿಣಿ ಪಾದನಿ ಧರಿಣಿ ಸಾ ದಾರಿ ಸಾ ಧರಿ ಸರಿ ಧರಿ ಸಾನಿ ನಿದ ಪಗಮ ಪದನಿ ಪಾದನಿ ಧರಿಣಿ ಸಾ ದಾರಿ ಸಾ ಧರಿ ಸರಿ ಧರಿ ಸಾನಿ ನಿದ ಪಗಮ ಪದನಿ ನಿನ್ನಂದವೇ ಚಂದವು ಚಾರದೆ ನಿನ್ನಂದವೇ ಚಂದವು ಶಾರದೆ ನಿನ್ನಂದವೇ ಚಂದವು ಸ್ವರಸಪ್ತ ಸಂಗೀತ ವೇದೋಪಾಶಿನಿ ಸ್ವರಸಪ್ತ ಸಂಗೀತ ವೇದೋಪಾಶಿನಿ ಸ್ವರಸಪ್ತ ಸಂಗೀತ ವೇದೋಪಾಶಿನಿ ಸ್ವರಸಪ್ತ ಸಂಗೀತ ವೇದೋಪಾಶಿನಿ ಸಾಹಿತ್ಯ ಮಾಧುರ್ಯ ಸೌಂದರ್ಯ ರಾಣಿ ಸಾಹಿತ್ಯ ಮಾಧುರ್ಯ ಸೌಂದರ್ಯ ರಾಣಿ ಪರಮ ಕೃಪಾಶಾಲಿನಿ ವಾಣಿ ಪರಮ ಕೃಪಾಶಾಲಿನಿ ವಾಣಿ ಪರಮ ಕೃಪಾಶಾಲಿನಿ ವಾಣಿ ಕನ್ನ ವಿಭೂಷಿಣಿ ರಮಣೀಯ ರೂಪಿಣಿ ಕನ್ನ ವಿಭೂಷಿಣಿ ರಮಣೀಯ ರೂಪಿಣಿ ಪಾದನಿ ಧರಿಣಿ ಸಾ ದಾರಿ ಸಾ ಧರಿ ಸರಿ ಧರಿ ಸಾನಿ ನಿದ ಪದಮ ಪದನಿ ಪಾದನಿ ಧರಿಣಿ ಸಾ ದಾರಿ ಸಾ ಧರಿ ಸರಿ ಧರಿ ಸಾನಿ ನಿದ ಗಮ ಪದನಿ ನಿನ್ನಂದವೇ ಚಂದವು ಶಾರದೆ ನಿನ್ನಂದವೇ ಚಂದವು ನಿನ್ನಂದವೇ ಚಂದವು ಶಾರದೆ ನಿನ್ನಂದವೇ ಚಂದವು ಆ
ಕಾಪಾಡು ತಾಯಿ, ಕಾಪಾಡು. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆ. ನನ್ನನ್ನು ಆಶೀರ್ವದಿಸಿ ಪೂಜ್ಯ. ಹೇಳು ತಾಯಿ. ಅಮರಾವತಿಯ ರಹಸ್ಯ ಚೇತನವಾದ ಅಮ್ಮ ಶಚಿದೇವಿ, ನಿನ್ನ ದರ್ಶನ ಶುಭಕರವು, ಶ್ರೇಯಸ್ಕರವು. ಇದ್ಯಾವ ಪೂಜೆ, ಯಾವ ವ್ರತ ತಾಯಿ? ಇಂದ್ರ ವೈಭವಕ್ಕೆ ಮೀರಿದ ಯಾವ ಫಲಸಿದ್ಧಿಗಾಗಿ ನಿನ್ನ ದೇಹ ದಂಡನೆ? ಪೂಜ್ಯರೇ, ಸತ್ಯದ ಸ್ಥಿರತೆಯನ್ನು ಜಗತ್ತಿನಲ್ಲಿ ಉಳಿಸಲು ಸದಾ ಸಂಚರಿಸಿ ರಂಜಿತ ಪ್ರಚೋದನೆಗಳಿಂದ ಭಗವಂತನಿಗೆ ಪ್ರಿಯವಾಗಿರುವ ನಿಮ್ಮ ಆಶೀರ್ವಾದವನ್ನು ನಿರ್ಧರಿಸುವಷ್ಟು ಉದ್ದಟಿಯಾಗಿರುವಳೇ ಈ ಸಚಿಯು. ಮನಸ್ಸಿನಲ್ಲಿ ಏನೋ ಆತಂಕ. ಈ ನನ್ನ ಆಂತರ್ಯವಾದ ಏನು ಪೂಜ್ಯರೇ? ನಾರಾಯಣ ನಾರಾಯಣ. ಸಕಲ ವೈಭವಗಳ ಸರಮಾಲೆಯನ್ನೇ ಧರಿಸಿ ಸುಗಂಧ ಪುಷ್ಪ ರಂಜಿತ ಶೈಲಿಯನ್ನೇ ಗಳಿಸಿ ಕೊರತೆಯನ್ನೇ ಕಾಣದ ನಿನ್ನಂತಹ ಸೌಭಾಗ್ಯವತಿಗೆ, ಸ್ವರ್ಣ ಪುತ್ಥಳಿಗೆ ಈ ಲೋಕ ಸಂಚಾರಿಯ ಆಶೀರ್ವಾದದ ಅಗತ್ಯವಿದೆಯೇ ತಾಯಿ? ಪೂಜ್ಯರೇ, ಇದರಲ್ಲಿ ಲೋಕಹಿತ ಚಿಂತನೆ ಅಲ್ಲದೆ ಮತ್ತೇನಿದೆ ಹೇಳಿ? ಅದಕ್ಕಾಗಿ ಅಲ್ಲವೇ ಪಾರ್ವತಾದೇವಿಯ ಪೂಜೆಯು ನನ್ನ ಕರ್ತವ್ಯವಾಗಿರುವುದು. ನಾರಾಯಣ, ಸಣ್ಣ ವಿಚಾರಕ್ಕೂ ಉದ್ವೇಗಗೊಳ್ಳುವುದನ್ನು ನೀನು ತಂದುಕೊಳ್ಳುವುದೇ ತಾಯಿ? ನಾರಾಯಣ ನಾರಾಯಣ. ಶುಭಮಸ್ತು ಶುಭಮಸ್ತು. ಎಲ್ಲಾ ಭಾಗ್ಯದ ಉತ್ತುಂಗ ಕನ್ಯೆಯೇ ಆದ ನಿನಗೆ ಈ ಲೋಕ ಸಂಚಾರಿಯ ಆಶೀರ್ವಾದದ ಅಗತ್ಯವಿದೆಯೇ ಎಂದು ಯೋಚಿಸಿದನಷ್ಟೇ. ಶುಭಮಸ್ತು. ಅದಿರಲಿ, ಈ ನಿನ್ನ ಪೂಜೆಯ ಉದ್ದೇಶವೇನೆಂದು ನಾನು ತಿಳಿಯಬಹುದೇ ತಾಯಿ? ಪೂಜ್ಯರೇ, ಪ್ರತ್ಯಕ್ಷವಾಗಿ ನೀವೇ ನೋಡಿರುವಿರಿ. ಆದರೂ ಈ ನಿಮ್ಮ ಪ್ರಶ್ನೆಯ ಆಂತರ್ಯವಾದರೂ ಏನು ಪೂಜ್ಯರೇ? ಲೋಕದ ಹಿತಚಿಂತನೆ ಅಲ್ಲದೆ ಮತ್ತೇನಿದೆ ಪೂಜ್ಯರೇ? ಅದಕ್ಕಾಗಿ ಅಲ್ಲವೇ ಪಾರ್ವತಾದೇವಿಯ ಪೂಜೆಯು ನನ್ನ ಕರ್ತವ್ಯವಾಗಿರುವುದು. ನಾರಾಯಣ ನಾರಾಯಣ. ಬಹಳ ಸಂತೋಷ, ಬಹಳ ಸಂತೋಷ. ಆದರೆ ಶಿವಭಾರಿಯನ್ನು ಒಲಿಸಿಕೊಳ್ಳುವ ನಿನ್ನ ಮಾರ್ಗ ಭಕ್ತಿಯದೆಯೇನಮ್ಮ? ಪ್ರತ್ಯಕ್ಷವಾಗಿ ನೀವೇ ನೋಡಿರುವಿರಿ. ಹೀಗಿದ್ದು ಈ ನಿಮ್ಮ ಪ್ರಶ್ನೆ, ಈ ನಿಮ್ಮ ಮಾತಿನ ಆಂತರ್ಯವಾದರೂ ಏನು ಪೂಜ್ಯರೇ? ನಾರಾಯಣ ನಾರಾಯಣ. ಇದು ಈ ದಿನದ ಘಟನೆಗೆ ಸಾಕ್ಷಿ ತಾಯಿ. ಪತಿಯ ಛಾಯಾನುವರ್ತಿಯಾದ ನಿನಗೆ ಅಮರಾವತಿಯ ರಾಜ್ಯೋದ್ಯಾನದಲ್ಲಿ ಏನು ನಡೆಯುತ್ತಿದೆ ಎಂದು ನಾನು ಹೇಳಬೇಕೇ? ಆ ಅವಿಚ್ಛಿನ್ನ ಮುಖಗಳ ದರ್ಶನ ನಿನಗೆ ಸಿಕ್ಕರೆ ಚೆನ್ನ, ಅಲ್ಲವೇ ತಾಯಿ? ವಾಮಭಾರಕ್ಕೆ ನನ್ನ ಪತಿಯನ್ನು ಪ್ರಚೋದಿಸುತ್ತಾರೆ ಯಾರು? ದಾನತ್ವದ ಘೋಷಣೆಗೆ ಈ ಸಚಿಯು ಎಂದೂ ಸಹಭಾಗಿನಿಯಾಗಿರಲಾಗ. ರಾಜೋದ್ಯಾನಕ್ಕೆ ನಿಮ್ಮ ಆಗಮನವನ್ನು ನಾನು ಬಯಸುತ್ತೇನೆ. ನಾನಿನ್ನು ಬರುತ್ತೇನೆ. ಆಗಲಿ ತಾಯಿ. ನಾರಾಯಣ ನಾರಾಯಣ. ಶಿವಾನಂದ ರಜಾ ಯೋಗ ಪ್ರಕಾಶ ಶಿವಗಮ ವಲ್ಲಭ ಮಾಮವ ದೇವ. ಶಿವಾನಂದ ರಜಾ ಯೋಗ ಪ್ರಕಾಶ ಶಿವಗಮ ವಲ್ಲಭ ಮಾಮವ ದೇವ. ಶಿವ ಶಿವಾ ನಾರಾಯಣ ನಾರಾಯಣ.
ಶಿವಗಮ ವಲ್ಲಭ ಮಾಮವ ದೇವ ಶಿವಾನಂದ ರಜ ಯೋಗ ಪ್ರಕಾಶ ಶಿವಗಮ ವಲ್ಲಭ ಮಾಮವ ದೇವ ಶಿವಾ ಶಿವಾ ನಾರಾಯಣ ನಾರಾಯಣ ನವದ್ರಿಕರ ಶೈವ ರಹಸ್ಯ ಗುಪ್ತ ಹಂಸ ನವದ್ರಿಕರ ಶೈವ ರಹಸ್ಯ ಗುಪ್ತ ಹಂಸ ನವಗ್ರಹ ರೂಪಕ ಜಾಲಮಗಿರಿವಾಸ ನಾರಾಯಣ ನಾರಾಯಣ ನವಗ್ರಹ ರೂಪಕ ಜಾಲಮಗಿರಿವಾಸ ಪ್ರಣಮ ಓಂಕಾರ ಪ್ರಣಮ ಓಂಕಾರ ಶಂಕರ ನಾರಾಯಣ ನಾರಾಯಣ ಪ್ರಣಮ ಓಂಕಾರ ಪೂಜಾ ವಿಧಾಯಕ ಪ್ರಣಮ ಓಂಕಾರ ಪೂಜಾ ವಿಧಾಯಕ ಪ್ರಣಮ ಓಂಕಾರ ಪೂಜಾ ವಿಧಾಯಕ ನಾರಾಯಣ ನಾರಾಯಣ ಪ್ರಣಮ ಓಂಕಾರ ಪೂಜಾ ವಿಧಾಯಕ ಪನಿತ ಪದ ಮಗರಿ ಮಗರಿ ಸಸದಿರಿ ಮಮ ಪಾಪ ಪದ ನಿರಪ ಪರಿಸ ನಿದ ಪದ ಮಗರಿ ಮಗರಿ ಸಸರಿ ಮಮ ಪಾಪ ಪದ ನಿರಪ ಪಮ ಪಸ ಸಪ ಸಸರಿ ಗಮ ಗರಿ ಸನಿದ ರಿಸಧನಿ ಪ ಸನಿದ ಪಮ ಗಮ ಪದನಿ ಶಿವಾನಂದ ರಜ ಯೋಗ ಪ್ರಕಾಶ ಶಿವಗಮ ವಲ್ಲಭ ಮಾಮವ ದೇವ ಶಿವಾನಂದ ರಜ ಯೋಗ ಪ್ರಕಾಶ ಶಿವಗಮ ವಲ್ಲಭ ಮಾಮವ ದೇವ ಶಿವಾ ಶಿವಾ ನಾರಾಯಣ ನಾರಾಯಣ ಸೃಜನಶೀಲಿಯಾದ ಶಚಿದೇವಿಯು ಅಮರಾವತಿಯ ರಾಜ್ಯೋದ್ಯಾನಕ್ಕೆ ತೆರಳಿರುವಳು. ನಾರಾಯಣ ನಾರಾಯಣ ಮುಂದಿನ ನಾಟಕಕ್ಕೆ ಪೀಠಿಕೆ ಹಾಕುವ ಮೂಲಕ ವಿಶ್ವಾಮಿತ್ರನ ಗರ್ಭವನ್ನು ಕೆರಳಿಸಿ ಪಣ ತೊಡಿಸುವೆನು. ನಾರಾಯಣ ನಾರಾಯಣ ನವದ್ರಿಕರ ಶೈವ ರಹಸ್ಯ ಗುಪ್ತ ಹಂಸ ನವದ್ರಿಕರ ಶೈವ ರಹಸ್ಯ ಗುಪ್ತ ಹಂಸ ನವಗ್ರಹ ರೂಪಕ ಜಾಲಮಗಿರಿವಾಸ ನವಗ್ರಹ ರೂಪಕ ಜಾಲಮಗಿರಿವಾಸ ಪ್ರಣಮ ಓಂಕಾರ ಶಂಕರ ನಾರಾಯಣ ನಾರಾಯಣ ಪ್ರಣಮ ಓಂಕಾರ ಪೂಜಾ ವಿಧಾಯಕ
ಮಗರಿ ಮಗರಿ ಸ ಸರಿ ರಿ ಮ ಪ ಪ ದ ನಿ ದ ಪ ಬನಿ ಸ ನಿ ದ ಪ ದ ಪ ಮಗರಿ ಮಗರಿ ಸ ಸರಿ ರಿ ಮ ಪ ಪ ದ ನಿ ದ ಪ ಪ ಮ ಪ ಸ ಸ ಪ ಸ ರಿ ರಿ ಗ ಮ ದ ಪ ಗ ನಿ ಸ ನಿ ದ ರಿ ಸ ದ ನಿ ಪ ಸ ನಿ ದ ಪ ಮ ಗ ಮ ಪ ದ ನಿ ಶಿವಾನಂದನ ಯೋಗ ಪ್ರಕಾಶ ಶಿವಗಮ ವಲ್ಲಭ ಮಾಮವ ದೇವ ಶಿವಾನಂದನ ಯೋಗ ಪ್ರಕಾಶ ಶಿವಗಮ ವಲ್ಲಭ ಮಾಮವ ದೇವ ಶಿವಾ ಶಿವಾ ನಾರಾಯಣ ನಾರಾಯಣ ಸೃಷ್ಟಿಸುವರು ಇದು ಸರ್ವನಾಮಪದ ವಿಚಾರವನ್ನು ಸತಿದೇವಿಯ ಮಾತಿನಲ್ಲಿ ಸತ್ಯವಿರುವುದನ್ನು ಕಾಣದ ಪಂಕು ಬುದ್ಧಿಯ ವಾದ ಸಾಧುವಲ್ಲ ರಾಜಶ್ರೀ. ಸ್ವಲ್ಪ ವಿವೇಚಿಸು. ಮುಂದಾಗಬಹುದಾದ ಅನರ್ಥಗಳಿಗೆ ತಾಪಶಿರ ಕೋಪಾರೂಢ ವಚನಗಳು ಕಾರಣವಾಗಬಹುದೆಂದು ಅವರು ಊಹಿಸಿರಬಹುದು. ನನಗೆ ಪೌರೋಹಿತ್ಯಕ್ಕೆ ಮಾತ್ರ ಸೀಮಿತವಾದ ಸಾಧುವೆಂದು ನಾನು ಚೆನ್ನಾಗಿ ಬಲ್ಲೆ. ಹೊರಕು ಹೇಳುವುದನ್ನು ಅಪ್ಯಾಯಮಾನವಾಗಿ ಸ್ವೀಕರಿಸುವ ಪಟ್ಟಾಗಿಯಾದ ನಿನಗೆ ಸ್ವಶಕ್ತಿಗಳಿಗೆ ಹಂಬಲವಿರಲಿ. ಅದರ ಪರಿಚಯವಿದ್ದರೆ ತಾನೇ ಶಕ್ತಿ ಸಾಕ್ಷಾತ್ಕಾರದ ಪೂಜೆಯೇ ನನ್ನ ಶ್ರಮ, ನನ್ನ ಧ್ಯೇಯ ಮತ್ತು ನನ್ನ ಸ್ವತ್ತು. ಅದರಲ್ಲಿ ನಿಮ್ಮಗಳ ವ್ಯಂಗ್ಯವನ್ನು ಕೋಪವನ್ನು ನಾನು ಸಹಿಸಲಾರೆ, ಸಹಿಸುವುದಿಲ್ಲ. ಚಲ್ಲವೇತಕ್ಕೆ ನಿಮಗೆ ಮುನಿವರ ಚಲ್ಲವೇತಕ್ಕೆ ನಿಮಗೆ ಮುನಿವರ ಗುರುತರಹದ ಕಲಹವಿದು ಗುರುತರಹದ ಕಲಹವಿದು ಲೋಕ ಲೋಕದಲ್ಲೂ ಒಳಗುವ ತರದಲ್ಲಿ ಚಲ್ಲವೇತಕ್ಕೆ ನಿಮಗೆ ಮುನಿವರ ಗುರುವೆ ನಿಮಗಿದುವ ತರವ ಪರಮ ಗುಣಯುತರೆ ಮತಿಯ ನಡೆದು ಸತತವು ಗುರುವೆ ನಿಮಗಿದುವ ತರವ ಮತಿಯ ನಡೆದು ಸತತವು ಹಿತವಿರುವುದು ಮರೆತು ಕೊರಗುತ್ತಿರುವಿರ ಹಿತವಿರುವುದು ಮರೆತು ಕೊರಗುತ್ತಿರುವಿರ ಈ ತರದ ನೀತಿ ಸರಿಯ ನಿಮಗಿದುವೆ ಚಲ್ಲಬೇಕಕ್ಕೆ ನಿಮಗೆ ಮುನಿವರ ಗುರುತರಹದ ಕಲಹವಿದು ಗುರುತರಹದ ಕಲಹವಿದು ಲೋಕ ಲೋಕದಲ್ಲೂ ಒಳಗುವ ತರದಲ್ಲಿ ಚಲ್ಲಬೇಕಕ್ಕೆ ಮಗೆ ಮುನಿವರ. ಪ್ರಜಾಕೋಟಿಯಿಂದ ಪೂಜಿಸಲ್ಪಡುವ ನೀವು ದೇವತೆಗಳಿಗೂ ಪೂಜ್ಯರು. ಮುನಿವರೆಯರೇ, ನಿಮ್ಮ ವರ್ತನೆಯನ್ನು ಸ್ವತಃ ವಿಮರ್ಶಿಸಿಕೊಳ್ಳುವುದು ಉಚಿತವು. ನಿಮ್ಮ ತಾಪಸ ವೃತ್ತಿಯ ಶ್ರೇಷ್ಠತೆಯನ್ನು ಜಗತ್ತೇ ಮೆಚ್ಚುವಂತೆ ನಡೆದುಕೊಳ್ಳುವುದನ್ನು ಎಲ್ಲರೂ ಅಪೇಕ್ಷಿಸುವರು. ಸಮಾಧಾನ ತಂದುಕೊಂಡು ವಿಚಾರ ವಿಮರ್ಶಿಸಿಕೊಳ್ಳಿ. ನಿಮ್ಮ ಬಹಿರಂಗ ಕಿರುಚಾಟವು ಶೋಭೆ ತರುವುದೇ? ಸತ್ಯದ ನುಡಿಗಳು, ಸತ್ಯ ಸಾಕ್ಷಿ ವಿಚಾರಗಳು ವಿಶ್ವಾಮಿತ್ರರಿಗೆ ಸದಾ ಆಪತ್ಯವೇ ಎಂದು ಜಗತ್ತೇ ಬಲ್ಲದು. ಆದರೆ ಸತ್ಯದ ಪ್ರಕಾಶತೆ ಬಲಿಷ್ಠರು ಮುಚ್ಚಿಡಬಹುದಾದ ಪಂಜರದ ಅಸಹಾಯಕ ಪಕ್ಷಿಯಲ್ಲ ರಾಜೇಂದ್ರ. ಸತ್ಯ ಆರಾಧನೆ ಸತ್ಯ ಪಥದಲ್ಲಿದ್ದರೆ ಮಾತ್ರ ಶೋಭಿತ. ಹಠದಿಂದ ಹಾನಿನಿಂದ ತಾಪಸಿಗಳೇ ಅಲ್ಲ, ದೇವತೆಗಳು ಕೂಡ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ಪ್ರಕೃತಿಯ ನೀತಿ ನಿಯಮಗಳಿಗೆ ವಿರುದ್ಧವಲ್ಲವೇ ದೇವರಾಜ? ಲಕ್ಷಾಸ್ಪದವೂ ಪರವಾಲಂಬಿತವೂ ಆದ ಶಕ್ತಿಹೀನ ಬದುಕೇಕೆ ಪೂಜ್ಯರೇ? ನಿನ್ನ ಮಾನವನ್ನು ಒಪ್ಪುತ್ತೇನೆ ಮಹೇಂದ್ರ. ಅದರ ಶಕ್ತಿಯು ಬೇಡವೆಂದಾಗಲಿ, ಸ್ವಸಾಮರ್ಥ್ಯದಿಂದ ವಂಚಿತರಾಗಬೇಕೆಂದಾಗಲಿ ನಾನು ಹೇಳುತ್ತಿಲ್ಲ. ಅಂತ ಅಪೋಷಣೀಯ ಚಾಳಿ, ಉಂಬು ಚಪಲ, ಧರ್ಮ ಮತ್ತು ನೀತಿಯ ಗಡಿದಾಟುವ ಉದ್ದಟತನ, ಇಂಥ ಅನರ್ಥಗಳಿಗೆ ದಾನವರು ಉದಾಹರಣೆಯಲ್ಲವೇ ದೇವರಾಜ?
ಆದರೂ ನಾನು ಶಕ್ತಿ ಗಳಿಕೆಯ ಅನ್ವೇಷಕ. ಇಂದ್ರನ ಯಶಸ್ವಿನ ಗುಟ್ಟೆ ಶಕ್ತಿ, ಶೌರ್ಯ, ಸಾಹಸ. ದೈವ ಕೃಪೆ ಮತ್ತು ಅದರ ಪುಣ್ಯ ವಿಶೇಷವು ಶಕ್ತಿಯ ಮೇಲೆ ಮಾತ್ರ ನಿಲ್ಲುತ್ತದೆ ಎನ್ನುವ ನಿಮ್ಮ ವಿತ್ತಂಡವಾದ ಸರಿಯಲ್ಲ ರಾಜೇಂದ್ರ. ಅಲ್ಲದೆ ಶಕ್ತಿಯ ಬದುಕು ನಿಷ್ಫಲವೆಂದು ಪ್ರಕೃತಿ ಪುರುಷರಾದಿಯಾಗಿ ಎಲ್ಲರೂ ಬಲ್ಲರು. ಶಕ್ತಿ ಗಳಿಕೆಯ ಉದ್ದೇಶ ಅನಂತವಾಸನಿಗೂ ಸದಾ ಪ್ರಿಯವಾಗಿರಬೇಕು ಎಂಬುದೇ ನನ್ನ ಉದ್ದೇಶ. ವಸಿಷ್ಠ, ನಮ್ಮ ಶಕ್ತಿಗಳಿಗೆ ಯತ್ನ ದೈತ್ಯ ಪ್ರಭುತ್ವದ ಸಂಕೇತ, ಸರೋಜ ವಿರೋಧಿ, ಲೋಕಕ್ಕೆ ಐದವನ್ನುಂಟು ಮಾಡುವ ಕೈಂಕರ್ಯ. ನಿನ್ನಂತಹ ಸಣ್ಣ ಮಾತುಗಳಿಗೆ ಜಡ್ಡು ಹಿಡಿದು ಕುಳಿತುಕೊಳ್ಳುವ, ನಮ್ಮ ಗುರಿಯಿಂದ ಹಿಂದೆ ಕರೆಯುವ ಅಂಜುಗುಳಿದಾರಲ್ಲ. ನನ್ನ ಅಭ್ಯೋದಯಕ್ಕೆ ನೀನು ಶತ್ರುವನ್ನು ಈ ಜಗತ್ತೇ ಬರಲು ನಿನ್ನ ಉಪೇಕ್ಷೆಯನ್ನು ಸಾಕು ಮಾಡು. ನಿನ್ನ ಅಭ್ಯೋದಯಕ್ಕೆ ಜಲಸೇಚನ ಮಾಡುವಷ್ಟು ಈ ಬಡಜಾಗಿ ನಿಷ್ಕೃಷ್ಟನಲ್ಲ ರಾಜ ಋಷಿ. ಮೇರು ಪರ್ವತದಂತೆ ಗರ್ವವನ್ನು ಬೆಳೆಸಿಕೊಂಡಿರುವ ನಿನಗೆ ನನ್ನ ನಿಷ್ಠೂರ ನುಡಿ ಮಾತುಗಳು ಅಪತ್ಯವೆನಿಸಿರಬಹುದು. ಆದರೆ ಈ ವಿಭ್ರಾಂತ ವಾತಾವರಣಕ್ಕೆ ನಿನ್ನ ಆನ್ ಮಾತ್ರ ಕಾರಣವಾಗಿರುವುದನ್ನು ಪ್ರಪಂಚವು ಮರೆತಿದೆ ಎಂದು ನೀನು ಭ್ರಮಿಸಿರುವೆಯಾ? ಸಮಸ್ಯೆಗಳ ವಿಷವರ್ತನವನ್ನು ಸೃಷ್ಟಿಸಿಕೊಂಡು ಸ್ವಯಂ ಕೊಡಲಾಡುತ್ತಿರುವ ನಿನಗೆ ನಿನ್ನ ರಾಕ್ಷಸೀ ದಾಹದಲ್ಲಿ ಎಂದಾದರೂ ಕಿಂಚಿತ್ತು ಜಯ ಲಭಿಸಿದೆಯೇ? ನಿನ್ನ ತಾಮಸಿನ ವೃತ್ತಿಗೆ ಘನತೆ ಸಂದಿದೆಯೇ? ಈ ಭ್ರಮತೀತ ಜಗತ್ತಿನಲ್ಲಿ ತಾಪಸಿಯರು ಸಲ್ಲದ ಚಪಲ ಚಿತ್ತತೆ ಪ್ರದರ್ಶಿಸುವುದು ಆತ್ಮಹತ್ಯೆಗೂ ಹೀನವಾದದ್ದು. ಯೋಚಿಸಿ ನೋಡು ರಾಜ ಋಷಿ. ಸ್ವಲ್ಪ ಈ ವಸಿಷ್ಠನು ಏನು ತಾನೇ ಮಾಡಲಾಯಿತು? ನಮ್ಮದು ಸಲ್ಲದ ಚಪಲ ಚಿತ್ತತೆ. ವಸಿಷ್ಠ ವಿಶ್ವಾಮಿತ್ರನು ನರಕತನ ಮುಂಚಬರಲ್ಲ. ಶಾಂತಿಯ ತೇಜಸ್ಸಿನಿಂದ ಕ್ಷಣವಾದರೂ ಮರದ ತೀರ ತ್ರಿಜಗುಸರ್ಗವನ್ನೇ ನಿರ್ಮಿಸಿ ದೇವತೆಗಳ ವಿಸ್ಮಿತವಾಗುವಂತೆ ಮಾಡಿದ್ದಾರೆ. ವಿಶ್ವಾಮಿತ್ರ ಮಾತದ ವೃತ್ತಿಗೆ ನನ್ನ ಚಾತ್ರ ತೇಜದ ಪ್ರಕಾಶದಿಂದ ವಿಶ್ವಾಮಿತ್ರ ತಾಪಸ ಹೊತ್ತಿಗೆ ಗಣತವತ್ತ ಮಾತದ್ಭುತವಾದುದನ್ನೇ ಮಾಡಿ ತೋರುತ್ತೇನೆ. ಶ್ರಮದ ಫಲ ಸತ್ಯದ ಗಳಿಕೆ ಸದಾ ಶ್ರೇಯಸ್ಕರ. ನಿನ್ನ ಪದದಲ್ಲಿ ನಾನು ನೆರವಾಗುವನು. ದುಡುಕಿ ವಾಗ್ದಾನ ನೀಡಿದೆಯಲ್ಲ ದೇವರಾಜ. ಅಮ್ಮ ಸಚಿದೇವಿ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ದೇವರಾಜನಾಗಿ ದೇವಲೋಕದ ಘನತೆಯತ್ತ ಪ್ರಭುಗಳು ಯೋಚಿಸಬೇಕಾಗಿತ್ತು. ನೀವಿಬ್ಬರು ಏನು ಹೇಳುತ್ತಿರುವಿರಿ? ನನ್ನ ವಾದವು ಅಸಾಧ್ಯವೇ? ನನ್ನ ವಾದವು ದೇವಗಣಕ್ಕೆ ಅಗೌರವ ತರುವಂತಹದ್ದೇ? ಇಷ್ಟಕ್ಕೂ ಶಕ್ತಿ ಗಳಿಕೆ ವೀರರ ಸೊತ್ತಲ್ಲವೇ ಮೌನೇಂದ್ರ? ಅಗತ್ಯವಿಲ್ಲದ ಗಳಿಕೆ ಅಂತ ಅಂಬಲ ನ್ಯಾಯೋಚಿತವಲ್ಲ ಸತಿಪತಿ, ಅದು ಉಚಿತವೂ ಅಲ್ಲ. ಇಂದ್ರನಿಗೆ ಅಗತ್ಯವೇ ಇಲ್ಲ ಎಂದು ಹೇಳಿದವರಾದರೂ ಯಾರು? ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಪ್ರಭು? ಲೋಕ ಕಲ್ಯಾಣದ ಹಿತಚಿಂತನೆಯನ್ನು ಬಿಟ್ಟು ಕೇವಲ ಸ್ವಪ್ರತಿಷ್ಠೆಗಾಗಿ ಕೈ ಚಾಚಿ ಬಯಸುವ ಯಾವುದೇ ಕಾರ್ಯ ನ್ಯಾಯೋಚಿತವೆಂದು ನೀವು ಭಾವಿಸುವಿರೇಕೆ? ಈ ಧರ್ಮ ಸೂಕ್ಷ್ಮ ವಿಚಾರ ವಿಮರ್ಶೆಯನ್ನು ನೀವು ತಿಳಿದಿದ್ದಾದರೂ ಎಲ್ಲಿದೇವಿ? ಪತಿವ್ರತಿಗೆ ಪತಿಯ ಸಾಹಸವೇ ಧರ್ಮ, ಸೂಕ್ಷ್ಮಗಳ ವಿಚಾರವಂತಿಕೆಯೇ ವೇದಿಕೆ. ಅಗತ್ಯವಾಗಿ ತಿಳಿಯಬೇಕಾದದ್ದನ್ನೇ ತಿಳಿದಿರುವೆನು. ಇದರಲ್ಲಿ ಅಚ್ಚರಿ ಏನಿದೆ? ಈ ಶಕ್ತಿ ಸಂಪಾದನೆಯ ಕೈಂಕರ್ಯದಲ್ಲಿ ನಿನಗೂ ಅಸಮಾಧಾನವೇತಕ್ಕೆ ದೇವಿ? ಪ್ರಭು, ನಿಮ್ಮ ಗಳಿಕೆಯು ಸ್ವಾಭಿಮಾನ ಪೂರ್ಣವಾಗಿರಲಿ. ಅದಕ್ಕೆ ಈ ಸಚಿಯು ಎಂದು ಸಹಭಾಗಿನಿಯಾಗಿರುವಳು. ದುರಾಲೋಚನೆಯಿಂದ ಕೂಡಿದ ಈ ನಿಮ್ಮ ಗಳಿಕೆಯು ಕೇವಲ ನಿಷ್ಪ್ರಯೋಜಕ. ಅದು ಅಲ್ಲದೆ ಇದು ದೇವರಾಜನ ಘನ ಕಾರ್ಯವೇ? ಅದು ಅಲ್ಲದೆ ಈ ನಿಮ್ಮ ವಜ್ರಾಯುಧವು ತುಕ್ಕು ಹಿಡಿದು ಶಿಥಿಲಗೊಂಡಿದೆಯೇ? ಪ್ರಭು, ನಿಮ್ಮ ಶ್ರೇಯಸ್ಸು ಯಶಸ್ಸು ಎರಡೂ ನಮ್ಮ ಮಾಂಗಲ್ಯದ ಒಳಗಾಗಿ ಎಂದು ತಿಳಿದು ಈ ಹಠವೇಕೆ ಸ್ವಾಮಿ? ನಾರಾಯಣ ನಾರಾಯಣ. ದೇವ ಮಹರ್ಷಿಗಳೇ, ರಾಜೋದ್ಯಾನಕ್ಕೆ ನಿಮಗೆ ಸುಸ್ವಾಗತ. ಅಮ್ಮ, ಇಷ್ಟ ಕಾರ್ಯ ಸಿದ್ಧಿರಸ್ತು. ದೇವರಾಜ, ಪೂಜ್ಯರಿಗೆ ವಂದನೆಗಳು. ದೇವರಾಜನು ನಿಮ್ಮನ್ನು ಅಭಿನಂದಿಸುತ್ತಿರುವನು. ಮಹದಾಶ್ಚರ್ಯ ಮಹೇಂದ್ರ, ಮಾತಿನಲ್ಲಿ ಮಾತ್ರ ಮಹದಾನಂದ ಸೂಚಿಸುವ ನಿನ್ನದು ವಾಚಾತೃಪ್ತಿ ಎಂದು ಗೋಚರವಾಗುತ್ತಿದೆಯಲ್ಲ. ಮಹಾಜ್ಞಾನಿಗಳಾದ ನೀವು ತಿಳಿಯದ್ದೇನಿದೆ ಪೂಜ್ಯರೇ? ವಿಶ್ವಾಮಿತ್ರನ ಶಕ್ತಿ ಸಂಪಾದನೆಯಾಗಕ್ಕೆ ನೆರವಾಗಿ ಶಕ್ತಿ ಸಂಪಾದಿಸಬೇಕೆನ್ನುವ ನನ್ನ ಬಯಕೆಗೆ ಉದ್ದೇಶಕ್ಕೆ ಸಚಿದೇವಿ ಗುರು ವಸಿಷ್ಠರು ವಿರೋಧಿಸುತ್ತಿರುವರು. ನಾರಾಯಣ ನಾರಾಯಣ. ಸತ್ಯವನ್ನು ನೇರವಾಗಿ ವಿವರಿಸುವ
ವಶಿಷ್ಠರು ಬಲಿಷ್ಠರ ಮಧ್ಯೆ ಸದಾ ವಿರೋಧಿಗಳೇ. ಧರ್ಮದ ಸೂಕ್ಷ್ಮ ಅಲಗಿನ ಮೇಲೆ ನಿಂತ ತಾಪಸಿಯು ನಿಷ್ಠೂರವಾದಿಯೇ, ಅದು ನಿಜ. ಆದರೆ ಪತಿಯ ಛಾಯಾನುವರ್ತಿಯು ಇಂದ್ರ ತೇಜಸ್ಸಿನ ಚೇತನವೂ ಆದ ಸಾಧ್ವಿಯು ಪತಿಗೆ ವಿರೋಧಿಯೇ. ಇದೇನು ಗುರುತರ ಆರೋಪ, ವಿಚಿತ್ರವಾಗಿ ತೋರುತ್ತಿರುವುದಲ್ಲ. ಪೂಜ್ಯರೇ, ಪತಿಯ ಅಪರಾಧವನ್ನು ವಿರೋಧಿಸಿ ಖಂಡಿಸಿದ್ದು ನನ್ನ ಅಪರಾಧವೇ. ದೇವರಾಜನ ದೃಷ್ಟಿಯಲ್ಲಿ ನಾವು ವಿರೋಧಿಗಳಾದದ್ದಾದರೂ ಹೇಗೆ? ನೀವೇ ವಿಚಾರ ಮಾಡಿ ಹೇಳಿ ಪೂಜ್ಯರೇ. ರಾಜಶ್ರೀ ವಿಶ್ವಾಮಿತ್ರರ ಶಕ್ತಿ ಸಂಪಾದನೆ ಯಾಗಕ್ಕೆ ಸಹಾಯ ಮಾಡುವುದರಲ್ಲಿ ತಪ್ಪೇನಿದೆ ಮೌನೇಂದ್ರ? ನಾರಾಯಣ ನಾರಾಯಣ, ವಿಶ್ವಾಮಿತ್ರನಿಗೆ ಸಹಾಯ ಮಾಡ ಬಯಸುವ ನಿನ್ನ ಘನ ಕಾರ್ಯ ನೀನು ಅದ್ವಿತೀಯವಾಗಿ ಮೆರೆಯುವುದೇ ಇರಬೇಕು. ನಾರಾಯಣ ನಾರಾಯಣ, ನಿಂತಲ್ಲಿ ಏಕಪಡನಾಟಕ ಹೂಡಿ ವಿರೋಧ ಮಾಡುವ ನಿನ್ನ ಈ ದೂತಗಳ ಬೇಡಿಕೆ ನನಗೆ ಅರ್ಥವಾಗುವುದಿಲ್ಲವೆಂದು ಭಾವಿಸಿದೆಯ? ಮದನ್ನ ತಲಾದ ಬೀಜವನ್ನು ಬಿತ್ತಿ ಆಗಾಗ ಮಾಡಿ ವಿನೋದ ಮಾಡುವ ನಿನ್ನ ಅಪೇಕ್ಷೆಗೆ ದೀಪಿಕಾರ ಎಲ್ಲರೂ ಸೋತಿಗೆ. ಎಲ್ಲವೋ ಲೋಕ ಸಂಚಾರಿ, ಕೇಳು, ಜಗತ್ತಿನಲ್ಲಿ ಯಾರೂ ಕಂಡರಿಯದ ಕೇವಲದ ಅದ್ಭುತವಾದ ಭೂಯಾಗವನ್ನೇ ಮಾಡುತ್ತೇನೆ. ಆದ ಫಲವನ್ನು ಈ ವಿಶ್ವಾಮಿತ್ರನು ಗುರುತಿಸದ ಬಿಡಲು ವಿಶ್ವಾಮಿತ್ರನ ದಾಸೋಪಜೆಗೆ ಬಡವರಾಗಿ ಭೂಯಾಗಲಿ ಜಗತ್ತೇ ನಿಮ್ಮ ವೀಕ್ಷಿಸಲಿ. ನಾರಾಯಣ ನಾರಾಯಣ, ತಾಪಸ ವೃತ್ತಿಯನ್ನೇ ಪಣಕ್ಕಿಡುವ ನಿನ್ನ ಉದ್ದಟತನಕ್ಕೆ ನೀನು ತಕ್ಕ ಬೆಲೆಯನ್ನು ತೆತ್ತಬೇಕಾಗುವುದು. ಭೂಯಾಗವೇ, ಅದು ನಿನ್ನಂತಹ ಗರ್ವಿಷ್ಠನಿಗೆ ಅದು ಹೇಗೆ ಸಾಧ್ಯ? ಮೇನಕೆಗಾಗಿ ನಾರಾಯಣ ನಾರಾಯಣ, ಮೇನಕೆಗಾಗಿ ಕಮಂಡಲವನ್ನೇ ಬಿಸಿಟ್ಟ ನೀನು ಬಂಧವನ್ನು ಬೇರೆ ಮಾಡುವೆಯಾ? ನನ್ನ ಮನೋಸ್ಥೈರ್ಯವನ್ನು ಹೆಚ್ಚಿಸಿರುವೆಯಾ? ಸ್ನೇಹ ಸೇಡಿನ ಕಡೆಯನ್ನಿಟ್ಟು ತೂಕದ ವಿರೋಧವನ್ನು ಕಾಣುವ ಈ ನಿನ್ನ ಚಾಳಿಯನ್ನು ನೆಲೆಸು. ಕೇಳು ಕೇಳು, ಜಗತ್ತಿನಲ್ಲಿ ಈ ಯಾಗದಲ್ಲಿ ನಾನು ಸ್ವಾತಂತ್ರ್ಯ ಅದಕ್ಕೆ ಕಾರಣವಾದವನಿಗೆ ನನ್ನ ಪರದಲ್ಲಿ ಆದ ಭೋಗವನ್ನು ನೀಡುತ್ತೇನೆ. ನಾನು ಗೆದ್ದೇನೆ, ನಾನು ಗೆದ್ದೇನೆ. ನಾರಾಯಣ ನಾರಾಯಣ, ನನ್ನ ಪಣವೇ? ಈ ಲೋಕ ಸಂಚಾರಿಯ ಬಳಿ ಪಣವಿಡಲು ಏನಿದೆ ಹೇಳು. ಈ ವಿಚಾರದಲ್ಲಿ ದೇವರಾಜನ ಅಭಿಪ್ರಾಯವನ್ನು ತಿಳಿಯುವ ಬಯಕೆ. ದೇವರಾಜ, ಈ ಗೊಂದಲದಲ್ಲಿ ನಾನು ಸತ್ಯವೋ ನಿತ್ಯವೋ ಅದಾದುದನ್ನು ಮಾತ್ರ ಹುಡುಕುವತ್ತ ಯೋಚಿಸಬಲ್ಲೆ. ಎಷ್ಟಾದರೂ ಶಚಿದೇವಿಯ ಪತಿ ನೀನು, ಈಗ ಸಿಕ್ಕವನು ನಾನು ತಾನೇ. ಇರಲಿ ರಾಜರ್ಷಿ, ದೇವಸಭೆಗೆ ನಾನು ಅಲಭ್ಯನಾಗಬಹುದು, ಅಥವಾ ನಿನ್ನ ಸಲಹೆ ಸೂಕ್ತವೆನಿಸಿದರೆ ಅದನ್ನೂ ಪರಾಮರ್ಶಿಸಬಹುದು. ಉದ್ಯಾನವನದಲ್ಲಿನ ಸತ್ಯ ಸ್ವರೂಪಿಗಳು, ಗುರು ವಶಿಷ್ಠರು ಎಲ್ಲರೂ ನನ್ನ ಮಾತಿಗೆ ಸಾಕ್ಷಿ. ನಾರಾಯಣ ನಾರಾಯಣ.
ಭಕ್ತವೃಂದವನ್ನು ಕರುಣಿಸು ಶಂಕರ. ಜಗತ್ತಿನ ಅದ್ವಿತೀಯವು ಮಹಾಶಂಕಿ ಸಂಪದವಾದ ಭೂಯಾಗವನ್ನು ಮಾಡಲು ತಾಪಸಿಯಾದ ನನ್ನಿಂದ ಸಾಧ್ಯವಿಲ್ಲವೆಂದು ಆ ನಾರದನು ನನ್ನಲ್ಲಿ ಕೋಟ ಮಾಡಿ ಪಂಥ ನೀಡಿರುವನು. ಅವನ ಕೋಟದ ಬೇರನ್ನು ಕಿತ್ತು ವಿಶ್ವಾಮಿತ್ರನು ಸರ್ವಶಕ್ತನಾಗಿ ಮೆರೆಯಲು ಈ ಯಾಗವನ್ನು ಮಾಡಲೇಬೇಕು. ಅಭಯ ಪ್ರದಾನ ಮಾಡು ದೇವ, ಆಶೀರ್ವದಿಸು. ಅವಧಾನಿಗಳಾದ ಎಲ್ಲ ರೋಮಋಷಿಗಳ ಆತ್ಮದಲ್ಲಿ ಸಂಧಿಸಿ ನಂತರ ಯಾಗ ಪ್ರಾರಂಭದ ಬಗ್ಗೆ ಕುರಿತು ಚರ್ಚಿಸುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಕೈಲಾಸೋನ್ನತ ಶಿಖರ ನಿವಾಸ ಪಾಲಿಸೋ ಸರ್ವೇಶ ಗೌರೀಶ ಪಾಲಿಸೋ ಸರ್ವೇಶ. ನಾರಾಯಣ ನಾರಾಯಣ. ಕೈಲಾಸೋನ್ನತ ಶಿಖರ ನಿವಾಸ ಪಾಲಿಸೋ ಸರ್ವೇಶ ಗೌರೀಶ ಪಾಲಿಸೋ ಸರ್ವೇಶ. ನಾರಾಯಣ ನಾರಾಯಣ. ಗಜ ಚರ್ಮಾಂಬರ ಗೌರಿ ತವ ಶಿವ ಗಜ ಚರ್ಮಾಂಬರ ಗೌರಿ ತವ ಶಿವ ಹೊರೆ ಗಂಗಾಧರನೇ ಹೊರೆ ಗಂಗಾಧರನೇ ವಿಷಕಂಠಧರ ಭಕ್ತೋದಾರ ವಿಷಕಂಠಧರ ಭಕ್ತೋದಾರ ಗುರುವರ ದೈವ ಓಂ ನಮಃ ಶಿವ ಗುರುವರ ದೈವ ಓಂ ನಮಃ ಶಿವ ಕೈಲಾಸೋನ್ನತ ಶಿಖರ ನಿವಾಸ ಪಾಲಿಸೋ ಸರ್ವೇಶ ಗೌರೀಶ ಪಾಲಿಸೋ ಸರ್ವೇಶ. ನಾರಾಯಣ ನಾರಾಯಣ. ಭಕ್ತ ರಕ್ಷಕನಾದ ಮಹೇಶ್ವರ, ನಿನ್ನ ಆಂತರ್ಯವು ಅದೆಷ್ಟು ಮಧುರ. ಕ್ಷಣಕಾಲ ಮಾಯೆಯಲ್ಲಿ ಸಿಲುಕಿಸಿ ಶಚಿದೇವಿಯ ಮೊರೆಯನ್ನು ಮನ್ನಿಸಿ ಇಂದ್ರನನ್ನು ಅಂಧಕಾರದಿಂದ ಹೊರತಂದು ಒಳಿತನ್ನೇ ಮಾಡಿದೆ. ಆದರೂ ಗರ್ವಿಷ್ಠನಾದ ವಿಶ್ವಾಮಿತ್ರನು ಮಾತ್ರ ಅಹಂ ಎಂಬ ಭದ್ರಕೋಟೆಯೇ ತನ್ನ ಸಾಮ್ರಾಜ್ಯವೆಂದು ತಿಳಿದಿರುವನು. ಪಾರ್ವತಿ ದೇವಿಯಲ್ಲಿ ಮಮಕಾರವನ್ನು ಬಿತ್ತುವ ಸಲುವಾಗಿ ನಾನು ನಿಮ್ಮಗಳ ಸಭೆಗೆ ಬಂದು ನಿಮ್ಮ ಆಶೀರ್ವಾದವನ್ನು ಪಡೆಯಲು ಬರುತ್ತಿರುವೆ ಪ್ರಭು. ತ್ರಿಲೋಕ ಸಂಚಾರಿಯ ಭಾವನೆಗಳಿಗೆ ತ್ರಿಮೂರ್ತಿಗಳಾದ ನೀವು ತಾನೇ ಪ್ರೇರಕರು. ನಮ ಶಿವಾಯ ನಮ ಶಿವಾಯ ನಮೋ ನಮಃ. ಗಜ ಚರ್ಮಾಂಬರ ಗೌರಿ ತವ ಶಿವ ಗಜ ಚರ್ಮಾಂಬರ ಗೌರಿ ತವ ಶಿವ ಹೊರೆ ಗಂಗಾಧರನೇ ಹೊರೆ ಗಂಗಾಧರನೇ ವಿಷಕಂಠಧರ ಭಕ್ತೋದಾರ ವಿಷಕಂಠಧರ ಭಕ್ತೋದಾರ ಗುರುವರ ದೈವ ಓಂ ನಮಃ ಶಿವ. ನಾರಾಯಣ ನಾರಾಯಣ. ಗುರುವರ ದೈವ ಓಂ ನಮಃ ಶಿವ ಕೈಲಾಸೋನ್ನತ ಶಿಖರ ನಿವಾಸ ಪಾಲಿಸೋ ಸರ್ವೇಶ ಗೌರೀಶ ಪಾಲಿಸೋ ಸರ್ವೇಶ. ನಾರಾಯಣ ನಾರಾಯಣ.
ಮಾಹೇಶ್ವರ ಮಾಹೇಶ್ವರ ಕೈಲಾಸದೀಶ್ವರ ಮಾಹೇಶ್ವರ ಪರಿಪಾಲಿಸಯ್ಯ ಭಕ್ತ ಜನದಾದಾರ ಪರಿಪಾಲಿಸಯ್ಯ ಭಕ್ತ ಜನದಾದಾರ ಕೈಲಾಸದೀಶ್ವರ ಮಾಹೇಶ್ವರ ಪರಮಾತ್ಮ ನಿನ್ನನೆ ನೆನೆಯುವ ಭಕ್ತಿಯು ಮೂಡಲಿ ನಿನ್ನನೆ ನೆನೆಯುವ ಭಕ್ತಿಯು ಮೂಡಲಿ ಧರ್ಮದೊಳಡೆಯುವ ಶಕ್ತಿಯು ಇರಲಿ ಧರ್ಮದೊಳಡೆಯುವ ಶಕ್ತಿಯು ಇರಲಿ ದೇವಾದಿದೇವ ಸಜ್ಜನರ ಭಾವ ಕೃಪೆ ತೋರು ದೀನ ದೇವಾ ದೇವಾದಿದೇವ ಸಜ್ಜನರ ಭಾವ ಕೃಪೆ ತೋರು ದೀನ ದೇವಾ ಮಮಕಾರ ಒಳಿದು ಗುರುತರವ ತೋರಿ ಭಕ್ತರನ್ನು ಕಾಯೋ ದೇವಾ ಮಮಕಾರ ಒಳಿದು ಗುರುತರವ ತೋರಿ ಭಕ್ತರನ್ನು ಕಾಯೋ ದೇವಾ ಕೈಲಾಸದೀಶ್ವರ ಮಾಹೇಶ್ವರ ಪರಿಪಾಲಿಸಯ್ಯ ಭಕ್ತ ಜನದಾದಾರ ಕೈಲಾಸದೀಶ್ವರ ಮಾಹೇಶ್ವರ 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 ಪರಾತ್ಪರ ಶಕ್ತಿಯಾದ ಪರಮೇಶ್ವರ ಸನ್ಮಂಗಳ ಸ್ವರೂಪಿಣಿಯಾದ ಪಾರ್ವತಿ ದೇವಿ ಸದ್ಭಕ್ತನು ಅಭಿವಂದಿಸುತ್ತಿರುವನು. ಲೋಕ ಕಲ್ಯಾಣದ ಹಿತಚಿಂತಕನಾದ ಏ ದೇವ ತಾಯಿ ಭಕ್ತ ರಕ್ಷಕರಾಗಿ ನಿಂತ ನಿಮ್ಮ ನಿಲುವಿಗೆ ನಮೋ ನಮ. ಎಲೆ ನಂದಿ ಭೃಂಗಿಗಳೇ, ನಿಮ್ಮ ಭಕ್ತಿಯು ಅಪಾರವಾದದ್ದು. ಭಕ್ತರ ಮುಂದೆ ಭಗವಂತನೇ ಚಿಕ್ಕವನು. ಆದರೆ ಶಕ್ತಿಯ ಪೋಷಣೆಯೇ ತಮ್ಮ ಚಾಳಿಯನ್ನಾಗಿ ಮಾಡಿಕೊಂಡಿರುವ ಸಂಗತಿಗಳು ನನ್ನನ್ನು ಕೆಣಕುತ್ತಿವೆ. ನೀವಾದರೂ ಭಕ್ತಿಯನ್ನು ಮೀರಿದ ಕೃತ್ಯವನ್ನು ಎಲ್ಲಿಯಾದರೂ ಕಂಡಿರುವಿರಾ? ಲಯಕರ್ತನಾದ ಪ್ರಭುವೆ, ಪೂಜಾ ಸಮಯದಲ್ಲಿ ಭಕ್ತಿಯ ಶ್ರೇಷ್ಠತೆಯನ್ನು ನಾರದರೊಡನೆ ಸಚಿದೇವಿಯು ಸಮರ್ಥಿಸುವಂತಿತ್ತು. ಆದರೆ ವಿಶ್ವಾಮಿತ್ರನು ದೇವೇಂದ್ರನ ಸಮ್ಮುಖದಲ್ಲಿ ಶಕ್ತಿಯೇ ದೊಡ್ಡದೆಂದು ನಿರೂಪಿಸುವುದಾಗಿ ದೇವೇಂದ್ರನ ಸಮ್ಮುಖದಲ್ಲಿ ಪಣ ತೊಟ್ಟಿದ್ದಾರೆ. ದೇವ, ವಿಶ್ವಾಮಿತ್ರನ ಆಕಾಂಕ್ಷೆ ಈ ನಮ್ಮ ಗಿರಿಜೆಯ ಆತುರ ಇವುಗಳಿಗೆ ಮಿತಿಯೇ ಇರುವುದಿಲ್ಲ. ನನ್ನ ಆತುರಕ್ಕೆ ಕೊನೆ ಇಲ್ಲ. ಆಹಾ, ಇರಲಿ. ಇದಕ್ಕೆ ಮಯನನು ಸಮ್ಮತಿ ನೀಡಿದನೇನು? ನಿಷ್ಕಳಂಕ ಭಾವವಿಲ್ಲದ ಶಕ್ತಿಯ ಸಂಪಾದನೆಯಲ್ಲಿ ಇಷ್ಟೊಂದು ಆತುರ ಹೆಣ್ಣಾದ ನಿನಗೇ ಅಲ್ಲ, ಯಾರಿಗೂ ಕೂಡದು ಪಾರ್ವತಿ, ಕೂಡದು. ಆಹಾ, ಶಕ್ತಿ ನಿರಾರ್ಥಕವೆಂದು ನೀವು ಭಾವಿಸಿರುವಿ ಏಕೆ? ಈ ರೀತಿಯಾಗಿ ಆತುರನ ಮಾತನಾಡುವ ಈ ನಿಮ್ಮ ಆತುರ ನಿಮಗೆ ಸರಿಯೇನು? ಎಷ್ಟಾದರೂ ನೀವು ಗಂಡಸರು. ಪ್ರಶಾಂತವೋ ಅವಿಚಿನ್ನತೆಯೋ ಇಲ್ಲದ ಲೋಕ ಕಲ್ಯಾಣವನ್ನು ಕಾಣದಗಳಿಗೆ ಅಗತ್ಯ ಕಾಣದ ಹಸಿದ ಒಡಿಲಿಗೆ ಮಿತಿಯರದ ಮಾದಕ ವಸ್ತುವನ್ನು ಸೇವಿಸಿದಂತಲ್ಲವೇ ಪ್ರೇಯಸಿ. ಅದರಲ್ಲಿಯೂ ಹೆಣ್ಣಾದ ನಿನಗೆ ಈ ಸೂಕ್ಷ್ಮ ವಿಚಾರಗಳು ತಿಳಿದಿರಲೇಬೇಕು. ಆದರೆ ನಿನಗೆ ಹೆಣ್ಣಾದ ಮಾತ್ರಕ್ಕೆ ವಿಚಾರಗಳ ವಿವಂಚಿತೆ ಈ ಗಿರಿಜೆ ಎನ್ನುವ ನಿಮ್ಮ ಆಂತರ್ಯದ ಗುಟ್ಟೇನು? ಪ್ರಪಂಚದಲ್ಲಿ ಎಷ್ಟೋ ಬಾರಿ ನನ್ನ ಶಕ್ತಿಯನ್ನು ಕೂಡ ನೀವು ಬಳಸಿಕೊಂಡಿದ್ದೀರಿ, ಅದು ಗೊತ್ತೇನು? ವಿಧಿ ಆಟವನ್ನು ವಿವಂಚಿತ ಕೃತ್ಯವೆಂದು ನೀನು ಕರೆದೇಕೆ? ಇಷ್ಟಕ್ಕೂ ನಿನ್ನ ಶಕ್ತಿಯನ್ನು ಕಡೆಗಣಿಸಿದವರು ಯಾರು? ಹೌದೇನು? ಹಾಗಾದರೆ ಭಕ್ತಿಯಲ್ಲಿ ಮಾತ್ರ ಶ್ರೇಷ್ಠತೆಯೇ ಹುಡುಕುತ್ತಿರುವ ನಿಮ್ಮ ನಿರ್ಧಾರ ಸರಿಯೇನು? ಭಕ್ತಿಗಿಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಇಲ್ಲವೆಂದು ಸಾರಿ ತೋರಿಸಲು ಬ್ರಹ್ಮಶಿವ ಶಿಷ್ಟರು ಪಣ ತೊಟ್ಟಿದ್ದಾರೆ ತಾಯಿ. ಭಕ್ತಿಯು ಶ್ರೇಷ್ಠವೆಲ್ಲವೆಂದು ಯಾರು ತಾನೇ ಹೇಳಿದರು? ಸರ್ವೋನ್ನತಿಯ ಮೂಲ ಭಕ್ತಿಯರಿ. ಆದರೆ ಈ ಶಕ್ತಿಯ ಸಹಕಾರದ ಅಗತ್ಯವಿಲ್ಲವೆಂದು ಬ್ರಹ್ಮಶಿವ ತೋರಿಸಲಿ. ಅದನ್ನು ಬಿಟ್ಟು ಸ್ತ್ರೀಯ ಪಾತ್ರವನ್ನು ಎಲ್ಲ ವಿಚಾರಗಳಲ್ಲಿಯೂ ಗೌಣವಾಗಿ ಕಾಣುವುದು ಸ್ವಯಂ ಕಲ್ಪಿತವಾದ ಸ್ವಾರ್ಥವಲ್ಲವೇ ನಾಥ? ದೇವಿ,
ಅಮೃತ ಸವಿಯನ್ನು ಹಾಲಾಹಲದ ರೂಪದಲ್ಲಿ ಆ ಪೋಷಣೆ ಮಾಡಿ ನಿನ್ನ ಆತುರಕ್ಕೆ ನೀನು ಎಂತಹ ಬೆಲೆ ತೆರಬೇಕಾಗುತ್ತದೆ ಗೊತ್ತೇ? ಸರ್ವಹಿತವನ್ನು ಬಯಸುವ ಭಕ್ತಿಯಿಂದೆಡೆಗೂಡಿದ ಶಕ್ತಿಯು ಸರ್ವಶ್ರೇಷ್ಠವೆಂದು ನಾನು ಹೇಳಿದಿನ ಪರತ್ತು ಗಂಡಸರು ಹೆಂಗಸರದಲ್ಲ. ಈ ನಿನ್ನ ಪರಿಕಲ್ಪನೆ ಹೇಗೆ ಹಾತುರದ್ದು ಮಮಕಾರ ತುಂಬಿದ ವಿಶ್ವಾಮಿತ್ರನ ಅನ್ವೇಷಣೆ ಚಾಳಿ ಮಾತ್ರವಲ್ಲ, ಅದೊಂದು ವಿಕೃತ ಅಸಂಬದ್ಧ ವಿಧಿಯಾಟದಲ್ಲಿ ಕೇವಲ ಪಾತ್ರಧರಣಿಯಾಗಿರಲು ಮಾತ್ರ ಅಪೇಕ್ಷಿಸುತ್ತೇನೆ. ವೃಥಾ ಚರ್ಚೆಯಿಂದ ಮನಸ್ಸಿನ ವೃದವನ್ನು ಹಾಳು ಮಾಡಬೇಡ ಪ್ರೇಯಸಿ. ಸದಾ ನಿಮ್ಮ ಮನಸ್ಸಿನ ಮುದವನ್ನು ಹಾಳು ಮಾಡುವ ಸ್ತ್ರೀಗಳ ಘನತೆಗೆ ಮಸಿ ಬೆಳೆದ ಪಾತ್ರಧಾರಣಿ ನಾನೇ ಅಲ್ಲವೇ? ಸ್ತ್ರೀಯರ ಸ್ವಾಭಿಮಾನವನ್ನೇ ಕೆಣಕುವಂತ ನೀವುಗಳು ಮಹಾಶಕ್ತಿಯ ದ್ವೇಷಗಳು, ಸ್ವಾರ್ಥಿಗಳು. ಇನ್ನು ಇಲ್ಲೇಕೆ ಇರಬೇಕು? ನಾರಾಯಣ ನಾರಾಯಣ. ಕೈಲಾಸಾಧಿಪತಿ ಶಂಕರ, ಪ್ರಣವ ಸ್ವರೂಪಿಣಿ ಪಾರ್ವತಿ ದೇವಿ, ಈ ಲೋಕ ಸಂಚಾರಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ನಾರದ, ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಮಹಾಮಂಗಳ ಸ್ವರೂಪಿಣಿಯಾದ ಅಮ್ಮ ಕಾತ್ಯಾಯಿನಿ, ಮಹಾಕಾಳಿ, ದುಷ್ಟ ನಿವಾರಿಣಿ, ಶಿಷ್ಟ ಪರಿಪಾಲಿನಿ ಅಮ್ಮ ನಮೋ ನಮಃ, ನಮೋ ನಮಃ. ಅಮ್ಮ ಜಗಜ್ಜನನಿ, ನಿನ್ನ ಸಾಹಸ ವದನವನ್ನು, ಈ ಲೋಕಕಂಟಕ ತೊಡೆಯಲು ನೀನು ಮಾಡಿದ ಸಾಧನೆಯನ್ನು ನೆನೆದು ಆನಂದದಿಂದ ಬಂದ ಈ ನಿನ್ನ ಭಕ್ತನನ್ನು ಕರುಣೆಯಿಂದ ಆಶೀರ್ವದಿಸುವ ಇಚ್ಛೆ ನಿನಗಿಲ್ಲವೇ ತಾಯಿ? ಯಾರಿಗೂ ಬೇಡವಾದ ಈ ನಿಕೃಷ್ಟ ಹೆಣ್ಣಿನ ಆಶೀರ್ವಾದ ನಿಮಗೇಕೆ ಬೇಕು ನಾರದರೆ? ಶಾಂತಂ ಪಾಪಂ, ಶಾಂತಂ ಪಾಪಂ. ಇದೆಂತಹ ಮಾತು ತಾಯಿ? ತ್ರಿಲೋಕ ಪೂಜಿತಿಯಾದ ನೀನು ಯಾರಿಗೂ ಬೇಡವಾದ ಒಂದು ಸಾಮಾನ್ಯ ಹೆಣ್ಣೆಂದು ಹೇಳಿದವರಾದರೂ ಯಾರು ತಾಯಿ? ಅಪಚಾರ, ಅಪಚಾರ. ಇದೇನು ಮಹಾದೇವ ಈ ವಿಪರೀತ? ಇದು ಅಪರಶ್ರುತಿಯೂ ಅಲ್ಲ, ಅವಹೇಳನೆಯೂ ಅಲ್ಲ. ನನ್ನ ದೃಷ್ಟಿಯಲ್ಲಿ ಅದು ಸದಾಚಾರ. ಆಕೆಯ ಭಾವನೆಗಳು ಅಪಚಾರ. ಮತ್ತೆ ಶಕ್ತಿ ಸ್ವರೂಪಿಣಿಯು ಮುನಿದಿರುವ ವಿಭಿನ್ನ ಕಾರಣವೇನೆಂದು ನಾನು ತಿಳಿಯಬಹುದೇ ಗಿರಿಜೇಶ? ಕಾರಣವಿಲ್ಲದ ವಿನಾಶುಡಿಕೆಗೆ ಉಪೇಕ್ಷೆಯೇ ಉತ್ತರ. ಭಕ್ತಿಯ ಶ್ರೇಷ್ಠತೆಯನ್ನು ಹಾಡಿ ಹೊಗಳುವುದು ಅವಿಚಾರವೇ? ನೀನೇ ಹೇಳು ನಾರದ. ನಾರಾಯಣ ನಾರಾಯಣ. ಭಕ್ತಿಯ ಶ್ರೇಷ್ಠತೆ ನಿತ್ಯ ಸತ್ಯ, ನಿತ್ಯ ನೂತನ, ನಿತ್ಯ ಚೇತನ. ಭಕ್ತಿಯ ಆರಾಧನೆ ಪರಮಾನಂದವಲ್ಲವೇ ಕೈಲಾಸಾಧಿಪತಿ? ದೇವರ್ಷಿ ಅಮ್ಮ, ಸಾವಧಾನ, ಸಾವಧಾನ ತಾಯಿ. ಮುನಿವ ಮನಕ್ಕೆ ಸಕಾರಣವೂ ಬೇಕು. ತ್ರಿಲೋಕಜ್ಞನ ಮಾತು ಮುಗಿಯುವ ಮುನ್ನ ಈ ಆಕ್ರೋಶವೇಕೆ ಜನನಿ? ಸಾವಧಾನ, ಸಾವಧಾನ ತಾಯಿ. ಪಾರ್ವತಿ, ಈಗಲೂ ನಾನು ಅದನ್ನೇ ಸಾರುತ್ತೇನೆ. ಮಹಾಕಾಳಿಯಾಗಿ ಮೆರೆದ ನಿನ್ನ ಅದ್ವಿತೀಯ ಶಕ್ತಿಯು ಚಿರನೂತನವಾದುದು. ಅದು ಭಕ್ತ ನಿಗ್ರಹಕ್ಕೆ ಮಾತ್ರ ಸೀಮಿತವಾದುದು. ಭಕ್ತಿಯ ಮುಂದೆ ನಿನ್ನ ಶಕ್ತಿ ಏನು? ಪ್ರಪಂಚದ ಸರ್ವಶಕ್ತಿಯೂ ವ್ಯರ್ಥ. ವಿಚಾರ ಪ್ರಿಯನಾದ ನಾರದನು ಈ ಸೂಕ್ಷ್ಮವನ್ನು ಚೆನ್ನಾಗಿ ಬಲ್ಲನು. ಕೇಳಿ ತಿಳಿದುಕೋ. ನಾರಾಯಣ ನಾರಾಯಣ. ಇದೆಂತಹ ಮಾತು ಶಂಕರ? ಲಯಕರ್ತನಾದ ನಿನ್ನ ಮುಂದೆ ತ್ರಿಲೋಕ ಪೂಜಿತಿಯಾದ ಪಾರ್ವತಿ ದೇವಿಗೆ ಇಂತಹ ಸೂಕ್ಷ್ಮ ವಿಚಾರವನ್ನು ವಿವರಿಸುವ ಶಕ್ತಿ ನನಗಿಲ್ಲ. ಆದರೂ ದೇವಿಯ ಶಕ್ತಿ ಅಜರಾಮರ, ಸ್ತುತ್ಯಾರ್ಹ. ಅದನ್ನು ಕಡೆಗಣಿಸುವುದಕ್ಕಿಂತ ಪರೀಕ್ಷೆಗೊಡ್ಡಿದ್ದರೆ ಚೆನ್ನಾಗಿರುತ್ತಿತ್ತು ದೇವ. ನಾರದರೆ, ಇದು ಒಪ್ಪತಕ್ಕ ಮಾತು. ಅಮ್ಮ, ಇದಕ್ಕೆ ಮಹೇಶ್ವರನು ಒಪ್ಪಬೇಕಲ್ಲ ತಾಯಿ? ಶಿವನ ಆಣತಿ ಆಗಿದ್ದೆ. ಆದರೆ ಈ ಶಕ್ತಿಯು ಅಜಯವೆಂದು ಇಡೀ ಜಗತ್ತಿಗೆ ನಾನು ತೋರಿಸುತ್ತೇನೆ. ಈ ವಿಚಾರದಲ್ಲಿ ನೀನು ನಾರದನಿಗೆ ನೆರವಾದರೆ ಸಾಕು ತಾಯಿ. ಅನಂತರ ನಮ ಶಿವಾಯ, ನಮ ಶಿವಾಯ. ಇದಕ್ಕಾಗಿ ಇಲ್ಲಿ ಬಂದೆಯಾ ನಾರದ? ಅನ್ಯತಾ ಭಾವಿಸದಿರು ದೇವ. ಭಕ್ತಿ ಶಕ್ತಿಗಳ ನಡುವಿನ ಸಂಘರ್ಷಪೂರ್ಣ ವೈವಿಧ್ಯತೆಯನ್ನು ನೋಡಲು ಜನರು ಕಾತುರದಿಂದ ಕಾಯುತ್ತಿರುವರು. ಇದಕ್ಕೆ ನೀನು ಅಸ್ತು ಎಂದರೆ ಸಾಕು ತಂದೆ. ಬಂದ ಕಾರ್ಯವನ್ನು ಸುಸೂತ್ರವಾಗಿ ಮುಗಿಸಿದೆಯಾ ನಾರದ? ಅಮ್ಮ, ತಿಳಿಯುತ್ತೆ. ನಾನಿನ್ನು ಬರಲ್ಲೇ. ಬಂದ ಕಾರ್ಯವಾಯ್ತಲ್ಲ ಕಲಾಪ್ರಿಯನದು, ನೀನು ಹೊರಡಬಹುದು. ಬಂದ ಕಾರ್ಯವನ್ನು ಸುಸೂತ್ರವಾಗಿ ಮುಗಿಸಿದೆಯಾ ನಾರದ? ಎಲ್ಲವೂ ನಿನ್ನಿಚ್ಛೆ ದೇವ. ನಾವು ಕೇವಲ ಸೂತ್ರದ ಬೊಂಬೆಗಳು ಮಾತ್ರ. ನಮ ಶಿವಾಯ, ನಮ ಶಿವಾಯ, ನಮೋ ನಮಃ. ವಿವೇಕ ಶೂನ್ಯವಾದ ಹಠದಿಂದ ನೀನು ಸರಿಯಾದ ಪಾಠವನ್ನೇ ಕಲಿಯುವೆ. ಭಕ್ತಿಯ ಮುಂದೆ ನಿನ್ನ ಶಕ್ತಿ ಏನು? ಪ್ರಪಂಚದ ಸರ್ವಶಕ್ತಿಯೂ ವ್ಯಕ್ತ. ಪ್ರಮಥ ಭಕ್ತರನ್ನು ಸಲಹಲು ನೀನು
ಅನುವಾಗಿದೆಯಾ ದೇವಿ, ಅನುವಾಗಿದೆಯಾ ದೇವಿ. ಪರಮೇಶ್ವರ, ಪ್ರಮಥ ಭಕ್ತರನ್ನು ಸಲಹಲು ನೀನು ಅನುವಾಗಿದೆಯಾ ದೇವಿ, ಅನುವಾಗಿದೆಯಾ ದೇವಿ. ಘನ ಮುನಿಗಳು ನಿನ್ನ ವಿನಯದಿ ಜಪಿಪರು ತೃಣ ಸಮಯ ನದಿರು ದೇವಿ, ತೃಣ ಸಮಯ ನದಿರು ದೇವಿ. ಪ್ರಮಥ ಭಕ್ತರನ್ನು ತಿಳಿಸಲು ತೃಣ ಸಮಯ ನದಿರು ದೇವಿ, ತೃಣ ಸಮಯ ನದಿರು ದೇವಿ, ತೃಣ ಸಮಯ ನದಿರು ದೇವಿ. ಪ್ರಮಥ ಭಕ್ತರನ್ನು ಸಲಹಲು ನೀನು ಅನುವಾಗಿದೆಯಾ ದೇವಿ, ಅನುವಾಗಿದೆಯಾ ದೇವಿ. ಪ್ರಮಥ ಭಕ್ತರನ್ನು ಸಲಹಲು ನಾನು ಅನುವಾಗಿನೇ ದೇವಾ, ಅನುವಾಗಿನೇ ದೇವಾ. ಪರಮೇಶ್ವರ, ಭಕ್ತರನ್ನು ಸಲಹಲು ನಾನು ಅನುವಾಗಿನೇ ದೇವಾ, ಅನುವಾಗಿನೇ ದೇವಾ, ಅನುವಾಗಿನೇ ದೇವಾ. ನಂದಿ ಭೃಂಗಿಗಳು ವಿನಯದಿ ಭಜಿಸಲು ತೃಣ ಸಮಯನುವೆನೆ ದೇವಾ, ತೃಣ ಸಮಯನುವೆನೆ ದೇವಾ. ಪರಮೇಶ್ವರ, ನಂದಿ ಭೃಂಗಿಗಳು ವಿನಯದಿ ಭಜಿಸಲು ತೃಣ ಸಮಯನುವೆನೆ ದೇವಾ, ತೃಣ ಸಮಯನುವೆನೆ ದೇವಾ, ತೃಣ ಸಮಯನುವೆನೆ ದೇವಾ. ಸಮತ ಭಕ್ತರನ್ನು ಸಲಹಲು ನಾನು ಅನುವಾಗಿನೇ ದೇವಾ, ಅನುವಾಗಿನೇ ದೇವಾ, ಅನುವಾಗಿನೇ ದೇವಾ. ನಂದಿ ಭೃಂಗಿಗಳು ನಾಟ್ಯವಾಡುತ್ತ ನಲಿಯುತ್ತ ನಿಂತರು ದೇವಿ, ನಲಿಯುತ್ತ ನಿಂತರು ದೇವಿ. ನಂದಿ ಭೃಂಗಿಗಳು ನಾಟ್ಯವಾಡುತ್ತ ನಲಿಯುತ್ತ ನಿಂತರು ದೇವಿ, ನಲಿಯುತ್ತ ನಿಂತರು ದೇವಿ, ನಲಿಯುತ್ತ ನಿಂತರು ದೇವಿ. ಪ್ರಮಥ ಭಕ್ತರನ್ನು ಸಲಹಲು ನೀನು ಅನುವಾಗಿದೆಯಾ ದೇವಿ, ಅನುವಾಗಿದೆಯಾ ದೇವಿ, ಅನುವಾಗಿ. ಘನ ಮುನಿಗಳು ಎನ್ನ ವಿನಯದಿ ಭಜಿಸಲು ತೃಣ ಸಮಯನುವೆನೆ ದೇವಾ, ತೃಣ ಸಮಯನುವೆನೆ ದೇವಾ. ಪರಮೇಶ್ವರ,
ಪ್ರಮದ ಭಕ್ತ